ತಂಪಾದ ವೆದರ್, ಮನಸ್ಸಿಗೆ ಮುದ ನೀಡುವ ಹೂವಿನ ಲೋಕ. ಪುಸ್ತಕದಲ್ಲಿ ಕಂಡ ಸಂವಿಧಾನ ಶಿಲ್ಪಿ ಹೂವಿನ ಲೋಕದಲ್ಲಿ ಕಂಡು ಪುಳಕ. ಸಸ್ಯಕಾಶಿಯಲ್ಲಿ ಅಂಬೇಡ್ಕರ್ಗೆ ಪುಷ್ಪ ನಮನ. ಸಸ್ಯಕಾಶಿಗೆ ಹರಿದು ಬಂದ ಪುಷ್ಪ ಪ್ರಿಯರು. ಸಂವಿಧಾನ ಶಿಲ್ಪಿಗೆ ಹೂವಿನ ನಮನ. ನೋಡಿದಷ್ಟು ನೋಡ್ಬೇಕು ಅನ್ನೋ ತವಕ, ಒಂದಕ್ಕಿಂತ ಒಂದು ಚಂದವೋ ಚಂದ. ಪುಷ್ಪ ಲೋಕ ನೋಡ್ತಾ ಇದ್ದಂತೆ ಸಂವಿಧಾನ ಶಿಲ್ಪಿ ಬಗ್ಗೆ ಮೂಡುವ ಗೌರವ. ಇದು ಇವತ್ತು ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಕಂಡು ಬಂದ ದೃಶ್ಯ. ಹೌದು, ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಈ ಬಾರಿ ಹೂವಿನ ಹಬ್ಬವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅರ್ಪಿಸಲಾಗಿದೆ. ವಿವಿಧ ಹೂಗಳ ಮಧ್ಯೆ ಅರಳಿರುವ ಸಂವಿಧಾನದ ಶಿಲ್ಪಿ ವಿಚಾರ ಜನರನ್ನ ಸೆಳೀತಾ ಇದೆ. ತುಂಬಾ ಚೆನ್ನಾಗಿದೆ. ಲಾಸ್ಟ್ ಇಯರ್ಕಿನ ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಲಾಸ್ಟ್ ಟೈಮ್ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಿದ್ರು, ಈ ಸತಿ ಅಂಬೇಡ್ಕರ್ ಅವ್ರು ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಇನ್ನು ನೋಡ್ಬೇಕು, ಕುತೂಹಲ ತುಂಬಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಸಂಸತ್ ಭವನ, ಹೀಗೆ 15 ಡಿಫರೆಂಟ್ ವಿಚಾರಗಳನ್ನ ಹೂವಿನ ಲೋಕದಲ್ಲಿ ಅನಾವರಣಗೊಳಿಸಲಾಯಿತು. ಇದಕ್ಕಾಗಿ ದೇಶ ವಿದೇಶದಿಂದ 85ಕ್ಕೂ ಅಧಿಕ ಬಗೆಯ ಹೂಗಳನ್ನ ತರಿಸಲಾಗಿತ್ತು. 6 ಲಕ್ಷ ಹೂಗಳನ್ನ ಬಳಸಿ ಸಂಸತ್ ಭವನ ರಚಿಸಲಾಗಿದೆ. ಗುಲಾಬಿ, ಸೇವಂತಿಗೆ, ಆರ್ಕಿಡ್ ಹೂ ನೋಡಿದವರು ಮಂತ್ರ ಮುಗ್ಧರಾಗಿದ್ದಾರೆ. ಮಕ್ಕಳಿಗಂತೂ ಈ ಸಲದ ಫ್ಲವರ್ ಶೋ ಮನಸ್ಸಿಗೆ ಹಿಡಿಸಿದೆ. ಚೆನ್ನಾಗಿದೆ. ಅಂಡ್ ಅವ್ರದ್ದು ಫ್ಲವರ್ ಶೋ ಎಲ್ಲ ಚೆನ್ನಾಗಿದೆ. ಅಂಡ್ ಅವರು ಕನ್ನಡ ಪಾಠದಲ್ಲೆಲ್ಲ ಲೆಸನಲ್ಲೆಲ್ಲ ಬಂದಿದ್ರು. ಅಂಡ್ ಇದು ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ, ಮತ್ತೆ ಕೆನರಾ ಬ್ಯಾಂಕ್ ಮಾಡಿದ್ದಾರೆ. ಒಟ್ನಲ್ಲಿ ಈ ಬಾರಿಯ ಫ್ಲವರ್ ಶೋ 10 ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿದ್ದು ಜನಸಾಗರವೇ ಹರಿದು ಬರ್ತಾ ಇದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ಒಂದೇ ಒಂದಿನ ಬರೋಬ್ಬರಿ 48 ಗ್ರಾಮ ಪಂಚಾಯಿತಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವಿರುದ್ಧ ಅಧಿಕಾರಿಗಳು ಗರಂ ಆಗಿದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಎಷ್ಟು ಇರ್ರೆಗ್ಯುಲಾರಿಟಿ ಇದೆ. ನಾವು ಇವತ್ತಿನ ನೋಡ್ಬಿಡ್ತಾರೆ, ಬಂದ ತಕ್ಷಣ ಹೋಗ್ಬಿಡ್ತಾರೆ ಅಂತ ಹೇಳಿದ್ರು. ಏನೂ ಇಲ್ಲ, ಡಿಟೋ ನೋ ಎಂಟ್ರಿ, ಶಾಂಬವಿ ನೋ ಎಂಟ್ರಿ. ಹಾಕ್ಸಿದ್ದಾರೆ, ಹಾಕೊಡ್ತಿದ್ದಾರೆ, ಇಲ್ಲ ಅನ್ನೋದಲ್ಲ ಪ್ರಶ್ನೆ. ಸೊ ಇದು 6 ತಿಂಗಳು ತಗೊಳ್ಳಿ ರೆಗ್ಯುಲರ್ ಆಗಿ. 6 ತಿಂಗಳಿಂದ ಯಾರು ರೆಗ್ಯುಲರ್ ಆಗಿ ಕ್ಯಾಶ್ ರಿಜಿಸ್ಟರ್ ಮೇಂಟೈನ್ ಮಾಡಿದ್ದಾರೆ. 48 ಪಂಚಾಯಿತಿಗಳ ಮೇಲೆ ಲೋಕ ದಾಳಿ. ಅಕ್ರಮದ ವಾಸನೆ ಬೆನ್ನಲ್ಲೇ ಲೋಕಾಯುಕ್ತ ರೇಡ್. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬನ್ನೇರ್ಘಟ್ಟ ಗ್ರಾಮ ಪಂಚಾಯಿತಿ ಮೇಲೆ ಲೋಕಾಯುಕ್ತ DYSP ವಸಂತ್ ಕುಮಾರ್ ನೇತೃತ್ವದ 20ಕ್ಕೂ ಅಧಿಕ ಅಧಿಕಾರಿಗಳ ತಂಡ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದ್ರು. ಈ ವೇಳೆ ಹಲವು ಅಕ್ರಮಗಳು ನಡೆದಿರೋದು ಬೆಳಕಿಗೆ ಬಂದಿದೆ. ಇದು ನಾನು ನೋಡ್ತಾ ಇರೋದು 11/6, 12/6, 13/6. ಇವಾಗ ನಾವು ಬರ್ತೀವಿ ಅಂತಂದು ಇಲ್ಲೆಲ್ಲ ಕರೆಕ್ಟಾಗಿ ಮಾಡ್ತಿರ್ತಾರೆ. ಈಗ ನಿನ್ನೆ ನಮ್ಮವ್ರು ಬಂದಿದ್ರಲ್ಲ, ಎಲ್ಲ ಕರೆಕ್ಟಾಗಿ ಮಾಡಿಬಿಡ್ತಾರೆ. ಅವಾಗ ಮುಂಚೆ ಗೊತ್ತಿದ್ರು, ಒಂದು 2 ದಿನದ ಹಿಂದಿನಲ್ಲೇ. ಉಪ ಲೋಕಾಯುಕ್ತ KN ಫಣೀಂದ್ರ ಬನ್ನೇರ್ಘಟ್ಟ ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ಮತ್ತೆ ಪರಿಶೀಲನೆ ನಡೆಸಿದ್ದಾರೆ. ಕ್ಯಾಶ್ ರಿಜಿಸ್ಟರ್, ಮೂವ್ಮೆಂಟ್ ರಿಜಿಸ್ಟರ್ ಸೇರಿದಂತೆ ಹಾಜರಾತಿ ಪುಸ್ತಕ ನಿರ್ವಹಣೆ ಮಾಡದ ಹಿನ್ನೆಲೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬನ್ನೇರ್ಘಟ್ಟದಲ್ಲಿ ಈಗ ನೋಡಿದ್ನಲ್ಲ ನಾನು, ಸ್ಟಾಕ್ ರಿಜಿಸ್ಟರ್ ಅಲ್ಲ, ಅಟೆಂಡೆನ್ಸ್ ರಿಜಿಸ್ಟರ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಮೂಮೆಂಟ್ ರಿಜಿಸ್ಟರ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಕ್ಯಾಶ್ ರಿಜಿಸ್ಟರು ಕೂಡ ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಇದಿಷ್ಟಕ್ಕೂ ಸರ್ಕಾರದಿಂದ ಆದೇಶಗಳಿರುತ್ತೆ, ಕಾನೂನಿದೆ. ದಿಢೀರ್ ಎಂಟ್ರಿ ಕೊಟ್ಟಿದ್ದ ಲೋಕ ಅಧಿಕಾರಿಗಳ ತಂಡ ಬನ್ನೇರ್ಘಟ್ಟ ಗ್ರಾಮ ಪಂಚಾಯಿತಿ ಕಚೇರಿ ದಾಖಲೆಗಳನ್ನ ಜಾಲಾಡಿದ್ರು. ಕುಡಿಯುವ ನೀರಿಗಾಗಿ 60 ಕೊಳವೆ ಬಾವಿ ಕೊಡಿಸಿರುವ ಬಗ್ಗೆ ಲೆಕ್ಕ ಇದ್ದು ದಾಖಲೆಗಳು ಮಾತ್ರ ಇರಲಿಲ್ಲ. ದಾಳಿ ವೇಳೆ ಸಾಕಷ್ಟು ಅಕ್ರಮಗಳು ಕಂಡು ಬಂದಿದ್ದು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಫಣೀಂದ್ರ ತಿಳಿಸಿದ್ರು. ಸಾಲ ಕೊಡಬೇಕಾದ್ರೂ ಕೂಡ ಇಲ್ಲಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಗೊಂಡ್ರೆ ಒಂದು ವೇಳೆ ತಕ್ಷಣ ಬರಿಬೇಕು, ಇಂಥವ್ರ ಹತ್ರ ನಂಗೆ ಸಾಲ ಕೊಟ್ಟಿದ್ರು, ಇಂಥವ್ರು ಬಂದು ಕೊಟ್ಟೋಗಿದ್ದಾರೆ. ನಾವು ಹಿಡಿದ ಮೇಲಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡೋದು, ಮುಂಚೆ ಅದ್ಲಿ ಇರಬೇಕು ಬಂದ ತಕ್ಷಣ. ಸೊ ಇಲ್ಲದಿದ್ದರೆ ಕಾನೂನು ಏನು ಭಾವಿಸುತ್ತೆ ಅಂತಂದರೆ ಅದನ್ನು ಅವರು
ಲಂಚದ ರೂಪವಾಗಿ ತೊಗೊಂಡಿದ್ದಾರೆ ಅಂತದ್ದು ಪ್ರೆಸ್ಯೂವ್ ಮಾಡ್ಕೋಬೇಕು. ಏನೂ ದಾಖಲೆ ಇರಲ್ಲ, ಯಾರು ಕೊಟ್ಟರು ಏನು ಕೊಟ್ಟರು ಯಾರು ಹೇಳಲ್ಲ ಲಂಚದ ರೂಪವಾಗಿ. ಆದರೆ ಅದಕ್ಕೆ ಒಂದು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಅಂತ ಹೇಳ್ತೀವಿ, ಮಿಸ್ಕಾಂಡಕ್ಟ್ ಅಂತ ಹೇಳ್ತೀವಿ. ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಅದನ್ನು ಕೂಡ ಮಾಡ್ತೀವಿ ನಾವು. ಸಾರ್ವಜನಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ಸಕಾಲಕ್ಕೆ ತಲುಪಿಸುವ ಸಲುವಾಗಿ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚು ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ನೀಡಲಾಗಿದೆ. ಆದರೆ ಇದನ್ನೇ ಅಸ್ತ್ರ ಮಾಡಿಕೊಂಡ ಭ್ರಷ್ಟ ಅಧಿಕಾರಿಗಳು ಜನಸಾಮಾನ್ಯರನ್ನ ಸುಲಿಗೆ ಮಾಡ್ತಿರೋದು ನಿಜಕ್ಕೂ ಖಂಡನೀಯ. ಯಾವತ್ತಿಗೂ 12 ಹೋಗುವಾಗ ಎಷ್ಟು ಹೋಗಿದೆ ಅಂತ ಇಲ್ಲಿ ಕನ್ಸಲ್ಟ್ ಇಟ್ಕೊಂಡು ಯಾರ್ಯಾರು ಬರುವಾಗ ಮಾತ್ರ ಹಾಕಿದ್ದಾರೆ, ಹೋಗುವಾಗ ಹಾಕಿಲ್ಲ, ಯಾರು ಎರಡೂ ಕಡೆ ಹಾಕಿದ್ದಾರೆ. ನವೀನ್ ಶೆಟ್ಟಿ ಕಿರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಕೆಲಸ ಅರಸಿ ರಾಜಧಾನಿಗೆ ಬರುವ ಹೆಣ್ಣು ಮಕ್ಕಳಿಗೆ ಪಿಜಿಯೇ ಆಸರೆ. ಆದರೆ ಇತ್ತೀಚೆಗೆ ಐಟಿ ಸಿಟಿಯ ಪಿಜಿಗಳಲ್ಲಿನ ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ಸಾಕಷ್ಟು ಪ್ರಶ್ನೆಗಳೆದ್ದಿದೆ. ಇದೇ ವಿಚಾರಕ್ಕೆ ಇವತ್ತು ಬಿಬಿಎಂಪಿ ಪಿಜಿಗಳಿಗೆ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಪಿಜಿಗಳಲ್ಲಿನ ಭದ್ರತೆ ಬಗ್ಗೆ ಸಾಲು ಸಾಲು ದೂರು. ಬೆಂಗಳೂರು ಪಿಜಿಗಳಿಗೆ ಹೊಸ ಮಾರ್ಗಸೂಚಿ. ವರ್ಕಿಂಗ್ ಲೇಡೀಸ್ ದೂರಗಳಿಂದ ಬರುವ ಹೆಣ್ಣು ಮಕ್ಕಳಿಗೆ ಪಿಜಿಗಳೇ ಗೂಡು. ಆದರೆ ಇತ್ತೀಚೆಗೆ ಪಿಜಿಯೊಂದರಲ್ಲಿ ನಡೆದ ಯುವತಿಯ ಬರ್ಬರ ಹತ್ಯೆ ರಾಜಧಾನಿ ಮಂದಿಯನ್ನ ಬೆಚ್ಚಿ ಬೀಳಿಸಿದೆ. ಪಿಜಿಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಮೂಡಿದೆ. ಇದರ ಮಧ್ಯೆ ಬಿಬಿಎಂಪಿ ಬೆಂಗಳೂರು ಪಿಜಿಗಳಿಗೆ ಹೊಸ ಮಾರ್ಗಸೂಚಿ ಬಿಡುಗಡೆಗೊಳಿಸಿದೆ. ಹೊಸ ಮಾರ್ಗಸೂಚಿ ಏನು? ಪಿಜಿಗಳಲ್ಲಿ ಭದ್ರತೆ ಹಾಗೂ ಸುರಕ್ಷತೆ ಬಗ್ಗೆ ಸಾಲು ಸಾಲು ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಮಾರ್ಗಸೂಚಿ ಪ್ರಕಟಿಸಿದೆ. ಪಿಜಿಗಳಲ್ಲಿ ಎಲ್ಲ ಗೇಟ್ಗಳಲ್ಲಿ ಸಿಸಿಟಿವಿ ಕಡ್ಡಾಯವಾಗಿ ಇರಬೇಕು. ಪ್ರತಿ ಸಿಸಿಟಿವಿ ವಿಡಿಯೋ 90 ದಿನಗಳವರೆಗೆ ಸೇವ್ ಮಾಡಬೇಕು. ಪಿಜಿಗಳಲ್ಲಿ ವಾಸಿಸುವ ಮಹಿಳೆಯರ ಸುರಕ್ಷತೆಗೆ ದಿನದ 24 ಗಂಟೆ ಸೆಕ್ಯೂರಿಟಿ ಗಾರ್ಡ್ ನಿಯೋಜಿಸಬೇಕು ಎಂಬಿತ್ಯಾದಿ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿದೆ. ಬಿಬಿಎಂಪಿಯ ಏನು ಮಾರ್ಗಸೂಚಿಗಳು ಇದ್ದವು ಅದಕ್ಕೆ ಪೂರಕವಾಗಿ ಇನ್ನೂ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮ ಅನುಸರಿಸಬೇಕು ಅನ್ನುವಂಥದ್ದು. ಮತ್ತು ಟ್ರೇಡ್ ಲೈಸೆನ್ಸ್ ಪಡೆದುಕೊಳ್ಳುವ ಸಂದರ್ಭದಲ್ಲಿಯೇ ಒಂದು ಸುರಕ್ಷತೆ ಬಗ್ಗೆ ಆಗಿರ್ಬೋದು ಅಥವಾ ಪಿ ಜಿ ನಡೆಸುವ ಉದ್ದಿಮೆ ಬಗ್ಗೆ ಆಗಿರ್ಬೋದು ಗಮನ ಹರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸುರಕ್ಷತೆಗೆ ಪ್ರತಿ ಮಾಲೀಕರು ಕೂಡ ಹೆಚ್ಚಿನ ಒತ್ತನ್ನು ಕೊಡಬೇಕಾಗುತ್ತೆ. ಕೇವಲ ಭದ್ರತೆ ಮಾತ್ರವಲ್ಲ, ಸ್ವಚ್ಛತೆ, ಕನಿಷ್ಠ ಸೌಲಭ್ಯಗಳನ್ನು ನೀಡಬೇಕೆಂದು ಸೂಚಿಸಲಾಗಿದೆ. ಒಂದು ವೇಳೆ ಮಾರ್ಗಸೂಚಿ ಪಾಲನೆ ಆಗದಿದ್ದಲ್ಲಿ ಪರವಾನಗಿ ರದ್ದು ಮಾಡುವ ಎಚ್ಚರಿಕೆಯನ್ನು ಪಾಲಿಕೆ ನೀಡಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.